ಇವತ್ತಿನಿಂದ ಸುಮಾರು 1500 ವರ್ಷಗಳ ಹಿಂದೆ ಅರಬ್ಬಿ ದೇಶದಲ್ಲಿ ಮಾನವೀಯತೆ ಕಣ್ಮರೆಯಾಗಿತ್ತು. ಜನರನ್ನ ಗುಲಾಮರ ರೀತಿಯಲ್ಲಿ ನೋಡ್ತಾ ಇದ್ರು. ಸಣ್ಣ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಸಮಾಧಿ ಮಾಡಲಾಗ್ತಾ ಇತ್ತು. ಕಾಬಾದಲ್ಲಿ 360 ವಿಗ್ರಹಗಳನ್ನ ಇಟ್ಟು ಪೂಜಿಸ್ತಾ ಇದ್ರು. ಆ ಸಮಯದಲ್ಲಿ ಪ್ರಪಂಚದಾದ್ಯಂತ ನ್ಯಾಯವನ್ನ ಸ್ಥಾಪಿಸುವ ಪ್ರವಾದಿ ಶೀಘ್ರದಲ್ಲಿ ಬರುತ್ತಾರೆ ಎಂದು ಯಹೂದಿಗಳಿಗೆ ತಿಳಿದಿತ್ತು. ಮೊಹಮ್ಮದ್ ಎಂಬ ಪ್ರವಾದಿ ಬರುತ್ತಾರೆ ಎಂದು ಬೈಬಲ್ ಅಲ್ಲಿ ಕೂಡ ಉಲ್ಲೇಖ ಆಗಿತ್ತು. ಈ ಸತ್ಯ ಇವಾಗ್ಲೂ ಕೂಡ ಬೈಬಲ್ ಅಲ್ಲೇ ಇದೆ. ಆ ಸಮಯದಲ್ಲಿ ಯಹೂದಿಗಳು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಗಮನಕ್ಕಾಗಿ ಕಾಯ್ತಾ ಇದ್ರು. ನಾವಿವಾಗ ಯಾವ ರೀತಿ ಇಮಾಮ್ ಮಹದಿಗಾಗಿ ಕಾಯ್ತಾ ಇದೀವೋ ಅದೇ ರೀತಿಯಲ್ಲಿ ಯಹೂದಿಗಳು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಾಯ್ತಾ ಇದ್ರು. ಕ್ರಿಸ್ತಶಕ 570 ರಬಿಯುಲ್ ಅವ್ವಲ್ 12ನೇ ದಿನ ಮುಂಜಾನೆ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನಿಸಿದರು. ಅವತ್ತಿನ ದಿನ ಇಡೀ ಅರಬ್ಬಿ ದೇಶ ಬೆಚ್ಚಿ ಬೀಳಿಸುವ ಘಟನೆಗಳು ಸಂಭವಿಸುತ್ತದೆ. ಕಾಬಾದ ಸುತ್ತಲಿದ್ದ ಎಲ್ಲಾ ವಿಗ್ರಹಗಳು ಪುಡಿ ಪುಡಿಯಾಗಿ ಬೀಳಕ್ಕೆ ಶುರುವಾಗುತ್ತೆ. ಸಾವಿರಾರು ವರ್ಷಗಳಿಂದ ಉರಿಯುತ್ತಿದ್ದ ಮತ್ತೆ ಒಮ್ಮೆಯೂ ಆರಿ ಹೋಗದ ಝೋರಾಸ್ಟ್ರಿಯನ್ ಪರ್ಷಿಯಾ ದೇವಾಲಯದಲ್ಲಿ ಬೆಂಕಿ ಇದ್ದಕ್ಕಿದ್ದಂತೆ ಆರಿ ಹೋಗುತ್ತೆ. ಬಹಳ ಸತ್ಯವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನ ಅಪನಂಬಿಕೆಯ ಅಂತ್ಯದ ಘೋಷಣೆಯಾಗಿತ್ತು. ಹಾಗಿದ್ರೆ ಕಲಿಯೋಣ ಬನ್ನಿ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾದ ಅಮೀರುಲ್ ಮುಮಿನೀನ್ ಮುತ್ತು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆ. ಕ್ರಿಸ್ತಶಕ 570ಕ್ಕೆ ನಮ್ಮ ಪ್ರವಾದಿಯರ ಜನನ ಆಗುತ್ತೆ. ಆದ್ರೆ ಅವರ ಬಾಲ್ಯದ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇನ್ನೊಂದು ಎಪಿಸೋಡ್ ಮಾಡಬಹುದು. ಹಾಗಾಗಿ ಇವತ್ತು ಅವರು ಜೀವನದುದ್ದಕ್ಕೂ ಏನೇನು ಮಾಡಿದ್ರು ಪ್ರತಿಯೊಂದನ್ನ ಅರ್ಥ ಮಾಡ್ಕೋತಾ ಹೋಗುವ. ಅರಬಿಯಾದ ಜನರು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಣಗಳಿಂದ ತುಂಬಾ ಪ್ರಭಾವಿತರಾದ್ರು ಮತ್ತೆ ಅವರನ್ನ ತುಂಬಾ ಗೌರವಿಸ್ತಾ ಇದ್ರು. ನಂತರ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮೆಕ್ಕಾದ ಗೌರವಾನ್ವಿತ ಮಹಿಳೆ ಹಜರತ್ ಖದೀಜಾ ರಲಿಯಲ್ಲಾಹು ಅವರ ವ್ಯವಹಾರವನ್ನ ನೋಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ಖದೀಜಾ ಅವರು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ದಯಾಳು ಹೃದಯ ಮತ್ತು ಪ್ರಾಮಾಣಿಕತೆಯಿಂದ ತುಂಬಾ ಪ್ರಭಾವಿತರಾಗ್ತಾರೆ. ಮತ್ತೆ ಅವರಿಗೆ ವಿವಾಹ ಸಂದೇಶವನ್ನು ಕೂಡ ಕಳಿಸ್ತಾರೆ. ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಸಂದೇಶವನ್ನ ಸ್ವೀಕರಿಸಿ ಹಜರತ್ ಖದೀಜಾ ಅವರನ್ನ ವಿವಾಹ ಕೂಡ ಆಗ್ತಾರೆ. ಇದಾದ ನಂತರ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಜೀವನವನ್ನ ನಡೆಸಲಿಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಅವರ 40ನೇ ವಯಸ್ಸನ್ನ ತಲುಪಿದ ತಕ್ಷಣ ಅವರು ಈ ಪ್ರಪಂಚದ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ಅವರು ನಗರದಿಂದ ದೂರದಲ್ಲಿರುವ ಗುಹೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ನಂತರ ಒಂದು ದಿನ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗೆ ಮೊದಲ ದಿವ್ಯ ಜ್ಞಾನವಾಗಿರೋದು ಬಹಿರಂಗವಾಗುತ್ತೆ. ಇಮಾಮ್ ಅಲಿ ಮತ್ತು ಹಜರತ್ ಖದೀಜಾ ರಲಿಯಲ್ಲಾಹು ಅನ್ಹು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಭಾವಿತ್ವವನ್ನ ಮೊದಲು ನಂಬುತ್ತಾರೆ. ಆದರೆ ಮತ್ತೊಂದು ಕಡೆ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗೌರವಿಸುತ್ತಿದ್ದ ಜನರು ಅವರಿಗೆ ಶತ್ರುಗಳಾಗ್ತಾರೆ ಮತ್ತೆ ಅವರನ್ನ ಕೊಲ್ಲುವುದಕ್ಕೆ ಬೆದರಿಕೆ ಹಾಕ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅರಬಿಯಾದ ಜನರು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಮಾತ್ರ ಅಲ್ಲದೆ ಅಬು ಸುಫಿಯಾನ್ ಮತ್ತು ಅಬು ಜಹಲ್ ಅವರಂತಹ ಇಸ್ಲಾಂ ಧರ್ಮವನ್ನ ತಂದ ಯಾರನ್ನಾದ್ರೂ ಒಡೆದು ದಬ್ಬಾಳಿಕೆ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ಮಕ್ಕದಲ್ಲಿ ಎಲ್ಲಾ ಜನರು ಪವಿತ್ರ ಪ್ರವಾದಿಯವರನ್ನ ಕೊಲ್ಲಲು ಪ್ರಯತ್ನಿಸ್ತಾರೆ. ಅವರು ಮನೆಗೆ ತಲುಪ್ತಾರೆ. ಆದ್ರೆ ಪವಿತ್ರ ಪ್ರವಾದಿಯವರ ಚಿಕ್ಕಪ್ಪ ಅಬು ತಾಲಿಬ್ ಮತ್ತು ಹಜರತ್ ಖದೀಜಾ ರಲಿಯಲ್ಲಾಹು ಅನ್ಹು ಅವರೊಂದಿಗೆ ನಿಲ್ತಾರೆ. ಯಾಕಂದ್ರೆ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಾಲ್ಯದಲ್ಲಿ ಅನಾಥರಾಗಿರ್ತಾರೆ. ಆದ್ರಿಂದ ಅವರ ಚಿಕ್ಕಪ್ಪ ಅಬು ತಾಲಿಬ್ ಅವರನ್ನ ರಕ್ಷಿಸ್ತಾರೆ. ಆದ್ರೆ ನಂತರ ಕ್ರಿಸ್ತಶಕ 619ರಲ್ಲಿ ಅದೇ ವರ್ಷದಲ್ಲಿ ಪವಿತ್ರ ಪ್ರವಾದಿಯವರ ಚಿಕ್ಕಪ್ಪ ಅಬು ತಾಲಿಬ್ ಮತ್ತು ಹಜರತ್ ಖದೀಜಾ ಇಬ್ಬರು ನಿಧನರಾಗ್ತಾರೆ. ಈಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತೆ ಏಕಾಂಗಿಯಾಗ್ತಾರೆ. ಅರಬಿಯಾದ ಜನರು ಇದರ ಲಾಭವನ್ನ ಪಡೆಯಲಿಕ್ಕೆ ಮತ್ತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಕೊಲ್ಲಲಿಕ್ಕೆ ಸಂಚನ್ನು ರೂಪಿಸ್ತಾರೆ. ಆಗ ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಮದೀನಕ್ಕೆ ವಲಸೆ ಹೋಗಲು ಆದೇಶಿಸ್ತಾನೆ. ಆ ಸಮಯದಲ್ಲಿ ಕೇವಲ 100ರಿಂದ 200 ಜನರು ಮಾತ್ರ ಇಸ್ಲಾಂ ಧರ್ಮವನ್ನ ಸ್ವೀಕರಿಸುತ್ತಾರೆ. ಮೆಕ್ಕಾದಲ್ಲಿದ್ದಾಗ ಜನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನ ಕೊಲ್ಲಿಕ್ಕೆ ಸಂಚನ್ನು ರೂಪಿಸ್ತಾ ಇದ್ರು. ಮದೀನಾದಲ್ಲಿ ಔಸ್ ಮತ್ತು ಖಾಜರ್ ಬುಡಕಟ್ಟು ಜನಾಂಗದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬಂದು ಅವರನ್ನ ಮದೀನಕ್ಕೆ ಬರ್ಲಿಕ್ಕೆ ಆಹ್ವಾನಿಸ್ತಾರೆ. ಮದೀನಾದ ಜನರು ಅನೇಕ ವರ್ಷಗಳಿಂದ ಒಬ್ಬ ಪ್ರವಾದಿ ಬರಲಿದ್ದಾರೆ ಎಂದು ಯಹೂದಿಗಳಿಂದ ಕೇಳ್ತಾ ಇದ್ರು. ಆದ್ರಿಂದ ಮದೀನಾ ಜನರು ಮೆಕ್ಕಾಗೆ ಪ್ರವಾದಿ ಬಂದಿದ್ದಾರೆ ಎಂದು ತಿಳಿದ ತಕ್ಷಣ ಅವರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮದೀನಕ್ಕೆ ವಲಸೆ ಹೋಗಲು ನಿರ್ಧರಿಸುತ್ತಾರೆ. ಮತ್ತೆ ಕ್ರಮೇಣ ಮೆಕ್ಕಾದ ಎಲ್ಲಾ ಮುಸ್ಲಿಮರು ಮದೀನಕ್ಕೆ ಸ್ಥಳಾಂತರಗೊಳ್ತಾರೆ. ನಂತರ ಒಂದು ದಿನ ಅಬು ಸುಫಿಯಾನ್ ಕೆಲವು ಪುರುಷರೊಂದಿಗೆ ಪ್ರವಾದಿಯನ್ನ ಹುತಾತ್ಮರನ್ನಾಗಿ ಮಾಡಲು ಅವರ ಮನೆಗೆ ಬರ್ತಾರೆ. ಆದ್ರೆ ಅವರು ಇಮಾಮ್ ಅಲಿ ಅಲೈಹಿಸ್ಸಲಾಂ ಅವರನ್ನ ಹಾಸಿಗೆಯ ಮೇಲೆ ಮಲಗಿರೋದನ್ನ ನೋಡ್ತಾರೆ. ಅವರು ನಿದ್ರೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಕ್ಕಾದ ಜನರ ವಿಶ್ವಾಸವನ್ನ ಹಿಂದಿರುಗಿಸಲಿಕ್ಕೋಸ್ಕರ ಇಮಾಮ್ ಅಲೈಹಿಸ್ಸಲಾಂ ಅವರನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಮತ್ತು ಅಬೂಬಕರ್ ಅವರೊಂದಿಗೆ ಮದೀನಕ್ಕೆ ತೆರಳುತ್ತಾರೆ. ಆದರೆ ಮದೀನಕ್ಕೆ ಹೋಗುವ ಮೊದಲು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಬು ಸುಫಿಯಾನ್ನ ಜನರಿಗೆ ಅವರನ್ನ ಹುಡುಕಲು ಸಾಧ್ಯವಾಗದಂತೆ 3 ದಿನಗಳ ಕಾಲ ಗರ್ಸೋರ್ನಲ್ಲಿ ಇರ್ತಾರೆ.
3 ದಿನಗಳ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾಕ್ಕೆ ತೆರಳುತ್ತಾರೆ. ಅವರು ಬಂದ ನಂತರ ಅಲ್ಲಿನ ಜನರು ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾರೆ. ಮೆಕ್ಕಾದಲ್ಲಿ ಎಲ್ಲವನ್ನು ಬಿಟ್ಟು ಮದೀನಕ್ಕೆ ಬಂದಿದ್ದ ಮುಸ್ಲಿಮರಿಗೆ ಮದೀನಾ ಕುಲದಿಂದಲೂ ಹೆಚ್ಚಿನ ಬೆಂಬಲ ದೊರೆಯುತ್ತೆ. ಕೆಲವರು ತಮ್ಮ ಹೆಂಡತಿಯನ್ನು ಮದುವೆಯಾಗಲು ವಿಚ್ಛೇದನ ನೀಡಲು ಕೂಡ ಸಹ ನಿರ್ಧರಿಸುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಕ್ಕೆ ಬಂದಾಗ ಅವರು ಮೊದಲು ಮದೀನಾ ಯಹೂದಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ತಾರೆ. ಮದೀನಾದ ಮೇಲೆ ದಾಳಿ ಮಾಡಿದರೆ ಅವರು ತಮ್ಮ ದ್ವೇಷವನ್ನ ಮರೆತು ಮದೀನಾವನ್ನ ರಕ್ಷಿಸಲು ಮುಂದಾಗುತ್ತೇವೆ ಅಂತ ಹೇಳ್ತಾರೆ. ಮದೀನಾಕ್ಕೆ ವಲಸೆ ಬಂದ 2 ವರ್ಷಗಳ ನಂತರ ಬದ್ರ್ ಕದನ ಎಂದು ಕರೆಯಲ್ಪಡುವ ಇಸ್ಲಾಂನ ಮೊದಲ ಯುದ್ಧ ನಡೆಯುತ್ತೆ. ಮುಸ್ಲಿಮರು ಮೆಕ್ಕಾದಲ್ಲಿ ಎಲ್ಲವನ್ನು ಬಿಟ್ಟು ಮದೀನಕ್ಕೆ ಹಿಂತಿರುಗಿದಾಗ ಮೆಕ್ಕನ್ನರು ಮುಸ್ಲಿಮರಿಗೆ ಸೇರಿದ ಎಲ್ಲವನ್ನು ವಶಪಡಿಸಿಕೊಂಡಿರ್ತಾರೆ. ಅಲ್ಲಾಹನು ಅವರಿಗೆ ಮೆಕ್ಕಾಗೆ ಮರಳಲು ಅನುಮತಿ ನೀಡುತ್ತಾನೆ. ಆದ್ರಿಂದ ಯಾವುದೇ ವಿಶೇಷ ಆಯುಧಗಳಿಲ್ಲದೆ ಮುಸ್ಲಿಮರು ಕೆಲವೇ ಕತ್ತಿಗಳೊಂದಿಗೆ ಅಬೂ ಸುಫಿಯಾನ್ ರವರ ಬೆಂಗಾವಲು ಪಡೆಯನ್ನ ಲೂಟಿ ಮಾಡಲಿಕ್ಕೆ ಹೊರಡ್ತಾರೆ. ಮೆಕ್ಕಾನ್ ಕ್ಯಾರವಾನ್ಗಳು ಮದೀನಾ ಮೂಲಕ ಹಾದು ಹೋಗ್ತಾ ಇರುತ್ತೆ. ಆದ್ರೆ ದಾರಿಯಲ್ಲಿ ಅಲ್ಲಾಹನು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ 2 ಆಯ್ಕೆಗಳನ್ನ ನೀಡ್ತಾನೆ. ಒಂದು, ಅವರು ಅಬೂ ಸುಫಿಯಾನ್ ಅವರ ಕ್ಯಾರವಾನ್ ಅನ್ನು ಲೂಟಿ ಮಾಡಬೇಕು ಅಥವಾ ಯುದ್ಧವನ್ನು ಮಾಡಬೇಕು. ಆ ಸಮಯದಲ್ಲಿ ಮುಸ್ಲಿಮರಿಗೆ ಉತ್ತಮ ಆಯ್ಕೆ ಅಬೂ ಸುಫಿಯಾನ್ ಎಂದು ತೋರುತ್ತೆ. ಸುಫಿಯಾನ್ನ ಕ್ಯಾರವಾನ್ ಅನ್ನು ಲೂಟಿ ಮಾಡಬೇಕು, ಯಾಕಂದ್ರೆ ಅದು ಮುಸ್ಲಿಮರಿಗೆ ಸಂಪತ್ತನ್ನ ತರುತ್ತೆ. ಮತ್ತೊಂದೆಡೆ ಯುದ್ಧದ ಆಯ್ಕೆಯು ಮುಸ್ಲಿಮರಿಗೆ ಸಾವನ್ನ ಅಪ್ಪಿಕೊಂಡಂತೆ ಇತ್ತು, ಯಾಕಂದ್ರೆ ಅವರ ಬಳಿ ಕೇವಲ 8 ಕತ್ತಿಗಳು ಮತ್ತು 2 ಕುದುರೆಗಳು ಮಾತ್ರ ಇರುತ್ತೆ. ಆದಾಗ್ಯೂ ಮುಸ್ಲಿಮರು, ಓ ಅಲ್ಲಾಹನ ಸಂದೇಶವಾಹಕರೇ, ನೀವು ಹೇಳಿದಂತೆ ಆಗುತ್ತದೆ ಎಂದು ಪ್ರವಾದಿಯವರಿಗೆ ಹೇಳ್ತಾರೆ. 300 ಮುಸ್ಲಿಮರು ಮಕ್ಕಾದ ನಾಸ್ತಿಕರನ್ನ ವಧಿಸುವ ಮೂಲಕ ಅಲ್ಲಾಹನು ತನ್ನ ಅಪನಂಬಿಕೆಯನ್ನ ವ್ಯಕ್ತಪಡಿಸಲು ಬಯಸ್ತಾನೆ. ಆದ್ರಿಂದ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧದ ಆಯ್ಕೆಯನ್ನ ಆರಿಸಿಕೊಳ್ತಾರೆ. ಅಬೂ ಸುಫಿಯಾನ್ಗೆ ಈಗಾಗಲೇ ಮುಸ್ಲಿಮರು ತನ್ನ ಕ್ಯಾರವಾನ್ ಅನ್ನ ಲೂಟಿ ಮಾಡಲು ಸಿದ್ಧರಾಗಿದ್ದಾರೆಂದು ತಿಳಿಯುತ್ತೆ. ಆದ್ರಿಂದ ಅವನು ಸಹಾಯಕ್ಕಾಗಿ ಮೆಕ್ಕಾಗೆ ಒಬ್ಬ ವ್ಯಕ್ತಿಯನ್ನ ಕಳಿಸ್ತಾನೆ. ಆ ವ್ಯಕ್ತಿ ಮೆಕ್ಕವನ್ನ ತಲುಪಿ ಎಲ್ಲವನ್ನ ವರಿದು ಮಾಡಿದ ತಕ್ಷಣ ಅಬೂ ಜಹಲ್ 1,000 ಪುರುಷದ ಸೈನ್ಯದೊಂದಿಗೆ ಮೆಕ್ಕಾದಿಂದ ಹೊರಡ್ತಾನೆ. ಅಬೂ ಸುಫಿಯಾನ್ ಕೂಡ ಸಮುದ್ರದ ಮೂಲಕ ಸುರಕ್ಷಿತವಾಗಿ ಮೆಕ್ಕಾವನ್ನ ತಲುಪ್ತಾನೆ. ಮುಸ್ಲಿಮರು ಮದೀನಾದ ನೈಋತ್ಯದಲ್ಲಿರುವ ಬದ್ರ್ ಎಂಬ ಸ್ಥಳದಲ್ಲಿ ಬೀಡನ್ನ ಬಿಡ್ತಾರೆ. ಅದಕ್ಕಾಗಿಯೇ ಇದನ್ನ ಬದ್ರ್ ಕದನ ಎಂದು ಕರೆಯಲಾಗುತ್ತದೆ. ಮರುದಿನ ಅಬೂ ಜಹಲ್ 1000 ಜನರೊಂದಿಗೆ ಈ ಸ್ಥಳಕ್ಕೆ ಬರ್ತಾನೆ. ಆ ಹೊತ್ತಿಗೆ 2 ಸೈನ್ಯಗಳು ಮುಖಾಮುಖಿಯಾಗಿರುತ್ತೆ. ಅಬೂ ಜಹಲ್ ಸೈನ್ಯದ ಕುತುಬಾ ಎಂಬ ವ್ಯಕ್ತಿ ತನ್ನ ಸಹೋದರ ಮತ್ತು ಮಗನೊಂದಿಗೆ ಮುಂದೆ ಬಂದು ಮುಸ್ಲಿಂ ಸೈನ್ಯಕ್ಕೆ ತನ್ನ ವಿರುದ್ಧ ಹೋರಾಡಲು ಸವಾಲನ್ನು ಹಾಕ್ತಾನೆ. ಮುಸ್ಲಿಂ ಸೈನ್ಯದ 3 ಮುಂದೆ ಬರ್ತಾರೆ. ಒಬ್ಬರು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಕ್ಕಪ್ಪ ಹಜರತ್ ಹಮ್ಜಾ, ಮತ್ತೆ ಇನ್ನೊಬ್ಬರು ಹಜರತ್ ಉಬಿ, ಮತ್ತೆ 3ನೇಯವರು ಹಜರತ್ ಅಲಿ. ಈ 3 ಉತ್ಬನನ್ನ ಕೊಲ್ತಾರೆ. ಇದರ ನಂತರ ಮುಸ್ಲಿಮರು ಮತ್ತು ನಾಸ್ತಿಕರ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ. ನಾಸ್ತಿಕರು ತಾವು ಸುಲಭವಾಗಿ ಗೆಲ್ಲುತ್ತವೆ ಎಂದು ಭಾವಿಸ್ತಾರೆ, ಅದು ಕೂಡ ಕುದುರೆಗಳು ಮತ್ತು ಕತ್ತಿಗಳಿಂದ. ಆದರೆ ಈ ಯುದ್ಧದಲ್ಲಿ ಮುಸ್ಲಿಮರಿಗೆ ಸಹಾಯ ಮಾಡಲಿಕ್ಕೆ ಅಲ್ಲಾಹನು ದೇವತೆಗಳನ್ನ ಕಳಿಸ್ತಾನೆ. ಈ ದೇವತೆಗಳು ಮುಸ್ಲಿಮರ ಜೊತೆ ಹೋರಾಡಿ ನಾಸ್ತಿಕರ ಸೈನ್ಯವನ್ನ ಕೆಟ್ಟದಾಗಿ ಸೋಲಿಸಿ ಅವರನ್ನ ಓಡಿಸ್ತಾರೆ. ಈ ಯುದ್ಧದಲ್ಲಿ ಮುಸ್ಲಿಮರ ದೊಡ್ಡ ಶತ್ರು ಅಬೂ ಜಹಲು ಕೂಡ ಕೊಲ್ಲಲ್ಪಡ್ತಾನೆ. ಈ ಯುದ್ಧವು ಮುಸ್ಲಿಮರಿಗೆ ಮಾತ್ರವಲ್ಲದೆ ಇಸ್ಲಾಮಿಗೆ ಒಂದು ದೊಡ್ಡ ವಿಜಯವಾಗಿರುತ್ತೆ. ಈ ರೀತಿಯಾಗಿ ಅಲ್ಲಾಹನು ಮುಸ್ಲಿಮರ ಕತ್ತಿಗಳಿಂದ ನಾಸ್ತಿಕರನ್ನ ಸೋಲಿಸ್ತಾನೆ. ಈ ಸೋಲಿನ ನಂತರ ನಾಸ್ತಿಕರು ಮುಸ್ಲಿಮರ ಮೇಲೆ ಸೇಡಿ ತೋರಿಸಿಕೊಳ್ಳಲಿಕ್ಕೆ ಬಯಸ್ತಾರೆ, ಯಾಕಂದ್ರೆ ಮಕ್ಕಾದ ಜನರು ಅರಬಿಯಾದಂತ ಗೌರವಪಟ್ಟಿದ್ದರು. ಈಗ ಪ್ರಶ್ನೆ ಅವರ ಗೌರವದ ಬಗ್ಗೆ ಆಗಿರುತ್ತೆ. ಅಬೂ ಜಹಲ್ನ ಮರಣದ ನಂತರ ಅಬೂ ಸುಫಿಯಾನ್ 3,000 ಸೈನ್ಯದೊಂದಿಗೆ ಮುಸ್ಲಿಮರ ವಿರುದ್ಧ ದಂಡಯಾತ್ರೆ ಮಾಡ್ತಾನೆ. ಅದರಲ್ಲಿ ಖಾಲಿದ್ ಬಿನ್ ವಲೀದ್ ಕೂಡ ಸೇರಿರ್ತಾರೆ. ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದಲ್ಲಿ ಈ ಯುದ್ಧವನ್ನ ಮಾಡಲು ಬಯಸ್ತಾರೆ, ಯಾಕಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ಯಹೂದಿಗಳಿಂದ ಒಪ್ಪಂದ ಮಾಡಿಕೊಂಡಿರ್ತಾರೆ. ಮದೀನಾ ಮೇಲೆ ದಾಳಿ ಮಾಡಿದರೆ ಅವರು ಒಟ್ಟಾಗಿ ಹೋರಾಡುತ್ತವೆ ಎಂದು ಹೇಳಿರ್ತಾರೆ. ಇದು ಮುಸ್ಲಿಮರಿಗೆ ಅನುಕೂಲವಾಗಿರುತ್ತೆ ಅಂತ ಹೇಳಿ ಮದೀನಾದಲ್ಲಿ ಯುದ್ಧ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಹೆಚ್ಚಿನ ಸಹಚರರು ಮದೀನಾದ ಹೊರಗಿನ ಭೂಮಿಯಲ್ಲಿ ಯುದ್ಧ ಮಾಡಲು ನಿರ್ಧರಿಸ್ತಾರೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿನಂತಿಯನ್ನು ಒಪ್ಪಿಕೊಳ್ತಾರೆ. ಮತ್ತೆ 1000 ಮುಸ್ಲಿಮರು 3000 ಬಲಶಾಲಿಯಾಗಿದ್ದಂತಹ ಊದ್ ಪರ್ವತದ ಮೇಲೆ ಅಬೂ ಸುಫಿಯಾನ್ ಸೈನ್ಯವನ್ನ ಎದುರಿಸ್ತಾರೆ. ಆದರೆ ಈ ಕ್ಷಣದಲ್ಲಿ ಕಪಟಿ ಅಬ್ದುಲ್ಲಾ ಇಬ್ನ್ ಉಬು 300 ಜನರೊಂದಿಗೆ ಯುದ್ಧವನ್ನು ತೊರೆದು ಕೇವಲ 700 ಮುಸ್ಲಿಂ ಮಾತ್ರ ಉಳಿತಾರೆ. ಪವಿತ್ರ ಪ್ರವಾದಿಯವರು ಒಂದು ತಂತ್ರವನ್ನ ಅಳವಡಿಸಿಕೊಳ್ತಾರೆ. ಅವರು ಊದ್ ಪರ್ವತದ ಹಿಂಭಾಗದಲ್ಲಿ 50 ಬಾಣಗಳನ್ನ ಇರಿಸಿದ ಸೈನಿಕರನ್ನ ಚಲಿಸದಂತೆ ಕಟ್ಟುನಿಟ್ಟಾಗಿ ಆದೇಶಿಸುತ್ತಾರೆ. ಮುಸ್ಲಿಮರ ದೇಹಗಳನ್ನ ಇರುವೆಗಳು ತಿನ್ನಲು ಪ್ರಾರಂಭಿಸುತ್ತವೆ. ಯುದ್ಧ ಪ್ರಾರಂಭವಾಗುತ್ತೆ ಮತ್ತು ಮುಸ್ಲಿಮರು ಧೈರ್ಯದಿಂದ ಹೋರಾಡ್ತಾರೆ. ನಾಸ್ತಿಕರು ಯುದ್ಧದಲ್ಲಿ ಹುತಾತ್ಮರಾಗಲಿಕ್ಕೆ ಪ್ರಾರಂಭಿಸ್ತಾರೆ, ಹಿಮ್ಮೆಟ್ಟಲು ಪ್ರಾರಂಭಿಸ್ತಾರೆ. ಇದನ್ನು ನೋಡಿದ 50 ಬಾಣಗಳಿದ್ದಂತಹ ಮುಸ್ಲಿಮರು ಯುದ್ಧವನ್ನು ಗೆದ್ದಿದ್ದಾರೆ ಎಂದು ಭಾವಿಸ್ತಾರೆ. ಮತ್ತೆ ಈ ಯುದ್ಧದ ಲೂಟಿ ಅವರಿಗೆ ಸಿಗದೇ ಇರಬಹುದು ಅಂತ ಯೋಚಿಸಿ 50 ಬಾಣಗಳನ್ನು ಹಿಡ್ಕೊಂಡಿದ್ದ ಮುಸ್ಲಿಮರಲ್ಲಿ 35 ಪರ್ವತದಿಂದ ಇಳಿತಾರೆ. ಈ ಅವಕಾಶವನ್ನು ಬಳಸಿಕೊಂಡು ಖಾಲಿದ್ ಬಿನ್ ವಲೀದ್ ಪರ್ವತದ ಹಿಂದಿನಿಂದ ಮುಸ್ಲಿಮರ ಮೇಲೆ ದಾಳಿ ಮಾಡ್ತಾನೆ. ಈಗ ಅಬೂ ಸುಫಿಯಾನ್ ಸೈನ್ಯವು ಮುಂಭಾಗ ಮತ್ತು ಹಿಂಭಾಗದಲ್ಲಿರುತ್ತೆ. ಮತ್ತೆ ಮುಸ್ಲಿಮರು ಅವುಗಳ ನಡುವೆ ಸಿಗಾಕಿಕೊಳ್ತಾರೆ. ಮತ್ತೆ ಈ ರೀತಿಯಾಗಿ ಅನೇಕ ಮುಸ್ಲಿಮರು ಹುತಾತ್ಮರಾಗಲಿಕ್ಕೆ ಪ್ರಾರಂಭಿಸ್ತಾರೆ. ಮತ್ತೆ ಆ ಸಮಯದಲ್ಲಿ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಹಲ್ಲುಗಳು ಕೂಡ ಕೆಳಗೆ ಬೀಳುತ್ತವೆ. ಇದರಿಂದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುತಾತ್ಮರಾದರು ಎಂದ ವದಂತಿ ಕೂಡ ಹರಡಲಿಕ್ಕೆ ಶುರುವಾಗುತ್ತೆ.
ಸಹಚರರೇ ಇದನ್ನ ಕೇಳಿದಾಗ ಅವರಲ್ಲಿ ಅನೇಕರು ಓಡಿ ಹೋಗ್ಲಿಕ್ಕೆ ಪ್ರಾರಂಭಿಸ್ತಾರೆ. ಹಜರತ್ ಉಸ್ಮಾನ್ ಮತ್ತು ಹಜರತ್ ಉಮರ್ ಅವರಂತಹ ಸಹಚರರು ಸಹ ಈ ಯುದ್ಧವನ್ನ ತೊರೆದು ಓಡಿ ಹೋಗ್ತಾರೆ. ಅವರು ಓಡಿ ಹೋದ್ರೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ಕೇವಲ 12 ಜನ ಮಾತ್ರ ಉಳಿತಾರೆ. ಅವರಲ್ಲಿ ಇಮಾಮ್ ಅಲಿ ಮತ್ತು ಸಾದ್ ಬಿನ್ ಅಬಿ ವಕಾಸ್ ಅವರಂತಹ ಸಹಚರರು ಕೂಡ ಇರ್ತಾರೆ. ಉಳಿದ ಮಕ್ಕಳು ಮುಸ್ಲಿಂ ಪರ್ವತವನ್ನ ಹತ್ತಾರೆ. ಅದನ್ನು ನೋಡಿ ಅಬು ಸುಫಿಯಾನ್ ಹಿಮ್ಮೆಟ್ತಾನೆ. ಅವರು ಹಿಂತಿರುಗಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಮಾಮ್ ಅಲಿ ಮತ್ತು ಇತರ ಕೆಲವು ಸಹಚರರನ್ನ ಅವರ ಹಿಂದಕ್ಕೆ ದಾಳಿ ಮಾಡದಂತೆ ತಡೆಯಲು ಕಳಿಸ್ತಾರೆ. ಈ ಸಹಚರರು ಮಹಾನ್ ಧೈರ್ಯವನ್ನ ತೋರಿಸ್ತಾರೆ. ಇದನ್ನು ಅಲ್ಲಾಹನು ಕುರ್ಆನ್ನಲ್ಲಿಯೂ ಕೂಡ ಹೊಗಳಿದ್ದಾನೆ. ಈ ಯುದ್ಧದಲ್ಲಿ ಮುಸ್ಲಿಮರು ಭಾರಿ ನಷ್ಟವನ್ನ ಅನುಭವಿಸುತ್ತಾರೆ. ಉದಾಹರಣೆಗೆ ಮುಸ್ಲಿಮರ ಸೇನಾ ಮುಖ್ಯಸ್ಥರಾಗಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಚಿಕ್ಕಪ್ಪ ಹಜರತ್ ಹಮ್ಜಾ ಹುತಾತ್ಮರಾಗ್ತಾರೆ. ಉಹುದ್ ಯುದ್ಧದ ನಂತರ ಅಬು ಸುಫಿಯಾನ್ ಮುಸ್ಲಿಮರನ್ನ ನಾಶ ಮಾಡಲು ಕೊನೆಯ ಪ್ರಯತ್ನವನ್ನ ಮಾಡ್ತಾನೆ. ಮತ್ತೆ ಈ ಬಾರಿ ಅವರು ದೊಡ್ಡ ಸೈನ್ಯದೊಂದಿಗೆ ಮುಸ್ಲಿಮರನ್ನ ನಾಶ ಮಾಡಲು ಅರೇಬಿಯಾದ ಅನೇಕ ದೊಡ್ಡ ಬುಡಕಟ್ಟುಗಳನ್ನ ಅವರೊಂದಿಗೆ ಸೇರಿಸಿಕೊಳ್ತಾರೆ. ಅವರು 10,000 ಜನರಿರುವಂತಹ ಸೈನ್ಯರನ್ನ ಸಿದ್ಧಪಡಿಸ್ತಾರೆ. ಆದರೆ ಒಟ್ಟು ಮುಸ್ಲಿಮರ ಸಂಖ್ಯೆ 3,000 ಮಾತ್ರ ಇರುತ್ತೆ. ಮತ್ತೊಂದು ಕಡೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿರುದ್ಧ ಪಿತೂರಿಗಳು ಕೂಡ ನಡೆಯುತ್ತವೆ. ಇದು ಪ್ರವಾದಿಯವರಿಗೂ ಕೂಡ ತಿಳಿಯುತ್ತೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಬಗ್ಗೆ ಸಹಚರರೊಂದಿಗೆ ಸಮಾಲೋಚಿಸ್ತಾರೆ. ನಂತರ ಪರ್ಷಿಯಾವನ್ನ ತೊರೆದು ಮದೀನಕ್ಕೆ ಬಂದ ಹಜರತ್ ಸುಲೈಮಾನ್ ಫಾರ್ಸಿ ಎಂಬ ಸಹಚರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಪರ್ಷಿಯಾದಲ್ಲಿ ನಾವು ನಮ್ಮ ಶತ್ರುಗಳಿಂದ ರಕ್ಷಿಸಿಕೊಳ್ಳಲಿಕ್ಕೆ ಕಂದಕವನ್ನ ಅಗೆಯುತ್ತೇವೆ ಅಂತ ಹೇಳ್ತಾನೆ. ಅವರು ನಮ್ಮನ್ನ ತಲುಪಲಿಕ್ಕೆ ಸಾಧ್ಯವಿಲ್ಲ, ಮತ್ತೆ ನಾವು ಅವರ ಮೇಲೆ ಬಾಣಗಳಿಂದ ದಾಳಿ ಮಾಡುತ್ತೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ಆಯ್ಕೆಯನ್ನ ಸೂಕ್ತವೆಂದು ಕಂಡುಕೊಳ್ತಾರೆ. ಮತ್ತೆ ಮದೀನಾ ಎಲ್ಲ ಕಡೆ ಪರ್ವತಗಳಿಂದ ಆವೃತವಾಗಿರುವುದರಿಂದ ಮದೀನಾ ಮುಂದೆ ಕಂದಕವನ್ನ ಅಗೆಯಲು ನಿರ್ಧರಿಸ್ತಾರೆ. ಮುಸ್ಲಿಮರು ಕಂದಕವನ್ನ ಅಗೆಯಲಿಕ್ಕೆ ಪ್ರಾರಂಭಿಸ್ತಾರೆ. ಮದೀನಾ ಪರ್ವತ ಪ್ರದೇಶವಾಗಿರುವುದರಿಂದ ಅಂತಹ ಪ್ರದೇಶದಲ್ಲಿ ಕಂದಕವನ್ನ ಅಗೆಯುವುದು ಸುಲಭದ ಕೆಲಸವಲ್ಲದ ಕಾರಣ ಈ ಕಂದಕ ಅಗೆಯುವುದನ್ನು ಮುಸ್ಲಿಮರಿಗೆ ತುಂಬಾ ಕಷ್ಟಕರವಾಗಿರುವಂತಹ ಕೆಲಸವಾಗಿರುತ್ತೆ. ಆದಾಗ್ಯೂ ಮುಸ್ಲಿಮರು ತಮ್ಮ ಎಲ್ಲಾ ಶಕ್ತಿಯಿಂದ ಅಗೆಯುವುದನ್ನು ಮುಂದುವರಿಸ್ತಾರೆ. ಕಂದಕವನ್ನ ಅಗೆಯುವಾಗ ಹಜರತ್ ಸಲ್ಮಾನ್ ಫಾರ್ಸಿಯವರ ಸಹಾಯದಿಂದ ಮುರಿಯಲಾಗದ ಒಂದು ಕಲ್ಲನ್ನು ಕಾಣ್ತಾರೆ. ಸಹಚರರು ಹೋಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳ್ತಾರೆ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸ್ವತಃ ಬಂದು ಕಲ್ಲನ್ನ ಸುತ್ತಿಗೆಯಿಂದ 3 ಬಾರಿ ಹೊಡೆಯುತ್ತಾರೆ. ಅದನ್ನ ತುಂಡುಗಳಾಗಿ ಮಾಡಿಬಿಡ್ತಾರೆ. ಈ ಕಲ್ಲನ್ನ ಹೊಡೆಯುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಬೆಳಕನ್ನ ಕಾಳ್ತಾರೆ. ನಂತರ ಅವರು ಹೇಳ್ತಾರೆ, ನಾನು ಮೊದಲ ಬಾರಿಗೆ ಬೆಳಕನ್ನ ನೋಡಿದಾಗ ಅಲ್ಲಾಹನು ನನಗೆ ರೋಮನ್ನ ಕೊಡ್ತಾನೆ. 2ನೇ ಬಾರಿಗೆ ನಾನು ಬೆಳಕನ್ನ ನೋಡಿದಾಗ ಅಲ್ಲಾಹನು ನನಗೆ ಪರ್ಷಿಯಾವನ್ನ ಕೊಡ್ತಾನೆ. 3ನೇ ಬಾರಿಗೆ ಅಲ್ಲಾಹನು ನನಗೆ ಯಮನನ್ನ ಕೊಟ್ಟನು. ಆ ಸಮಯದಲ್ಲಿ ರೋಮ್ ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳು ವಿಶ್ವದ ಮಹಾಶಕ್ತಿಗಳಾಗಿದ್ದವು. ಕಪಟಿಗಳು ಮತ್ತು ಅವರು ರೋಮನ್ನು ಮತ್ತು ಪರ್ಷಿಯನ್ ಸಾಮ್ರಾಜ್ಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಈ ಯುದ್ಧವು ಮುಸ್ಲಿಮರಿಗೆ ಒಂದು ದೊಡ್ಡ ಪರೀಕ್ಷೆಯಾಗಿರುತ್ತೆ. ಯಾಕಂದರೆ ಅದು ಮೊದಲ ವಹದ್ ಯುದ್ಧದಲ್ಲಿ ಮುಸ್ಲಿಮರಿಗೆ ಏನಾಯಿತು ಎಂಬುದು ನಂತರ ಈಗ ಮತ್ತೆ 10,000 ಜನರ ಸೈನ್ಯವು ಅವರನ್ನು ಕೊಲ್ಲಲು ಬರುತ್ತಾ ಇತ್ತು. ಮತ್ತೆ ಮುಸ್ಲಿಮರು ಕೇವಲ 3,000 ಜನರು ಮಾತ್ರ ಇರ್ತಾರೆ. 10,000 ಜನರ ಸೈನ್ಯ ಯುದ್ಧ ಮಾಡಲು ಮದೀನಾವನ್ನ ತಲುಪಿದ ತಕ್ಷಣ ಅವರು ಈ ಕಂದಕವನ್ನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಯಾಕಂದರೆ ಅವರಿಗೆ ಇದರ ಬಗ್ಗೆ ಯಾವುದೇ ಕಲ್ಪನೆ ಇರಲಿಲ್ಲ, ಅವರಿಗೆ ಬೇರೆ ದಾರಿ ಇರಲಿಲ್ಲ. ಆದ್ದರಿಂದ ಅವರು ಕಂದಕದ ಮುಂದೆ ಬೀಡು ಬಿಡ್ತಾರೆ. ಆದರೆ ಈ ಕಂದಕವನ್ನು ದಾಟಿದ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಸರು ಅಮ್ರ್ ಬಿನ್ ಅಬ್ದುವಾದ್. ಈ ವ್ಯಕ್ತಿ ಒಬ್ಬ ಮಹಾನ್ ಯೋಧ. ಇಡೀ ಅರೇಬಿಯಾ ದೇಶದ ಜನರು ಶತ್ರುಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದ್ದರಿಂದ ಅವನಿಗೆ ಭಯಪಟ್ಟಿರ್ತಾರೆ. ಅವನು ಕಂದಕವನ್ನ ದಾಟಿ ಮುಸ್ಲಿಮರ ಮುಂದೆ ಬಂದ ತಕ್ಷಣ ಅವನು ಇಡೀ ಮುಸ್ಲಿಮರ ಸೈನ್ಯಕ್ಕೆ ಸವಾಲನ್ನು ಹಾಕ್ತಾನೆ. ನೀವು ಸಾವಿನ ನಂತರ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಎಂದು ನೀವು ಹೇಳುತ್ತೀರಿ, ಆದ್ದರಿಂದ ಬನ್ನಿ, ನಾನು ನಿಮ್ಮನ್ನ ನಿಮ್ಮ ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತೇನೆ. ಆದರೆ ಅವನನ್ನು ನೋಡಿದಾಗ 3,000 ಮುಸ್ಲಿಮರಲ್ಲಿ ಯಾರು ಅವನ ಮುಂದೆ ಬಂದು ಅವರೊಂದಿಗೆ ಹೋರಾಡಲು ಧೈರ್ಯ ಮಾಡಲಿಲ್ಲ. ಅವನ ಹೆಸರು ಅಲಿ ಎಂಬ 27 ವರ್ಷದ ಹುಡುಗ. ಅವರು ಮುಸ್ಲಿಮರಿಗೆ ಸವಾಲು ಹಾಕಿದ ತಕ್ಷಣ ಇಮಾಮ್ ಅಲಿ ಎದ್ದು ನಿಂತು ಪ್ರವಾದಿಯವರ ಅನುಮತಿಯನ್ನ ಕೇಳ್ತಾರೆ. ಆದರೆ ಪ್ರವಾದಿಯವರು ಇಮಾಮ್ ಅಲಿಯನ್ನ ಕುಳಿತುಕೊಳ್ಳುವಂತೆ ಹೇಳ್ತಾರೆ. ಅವರು ಮತ್ತೆ ಅವರಿಗೆ ಸವಾಲಾಗ್ತಾರೆ. ಆದರೆ ಇಮಾಮ್ ಅಲಿಯನ್ನ ಹೊರತುಪಡಿಸಿ ಯಾರು ಎದ್ದು ನಿಲ್ಲುವುದೇ ಇಲ್ಲ. ಆದಾಗ್ಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮತ್ತೆ ಇಮಾಮ್ ಅಲಿಯನ್ನು ಅನುಮತಿ ಕೇಳ್ತಾರೆ. ಅವರು 3ನೇ ಬಾರಿಗೆ ಅವರಿಗೆ ಸವಾಲು ಹಾಕಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಮಾಮ್ ಅಲಿಯವರನ್ನ ಕಳಿಸ್ತಾರೆ. ಒಂದು ಕಡೆ ವರ್ಷಗಳ ಯುದ್ಧದ ಅನುಭವ ಇರುವ ಪ್ರಸಿದ್ಧ ಅರಬ್ ಯೋಧ, ಮತ್ತೊಂದು ಕಡೆ 27 ವರ್ಷದ ಬಾಲಕ ಇಮಾಮ್ ಅಲಿ. ಅವರ ಮುಂದೆ ಹೋದ ತಕ್ಷಣ ಅಮ್ರ್ ಬಿನ್ ಅಬ್ದುವಾದ್ ಇಮಾಮ್ ಅಲಿ ಅವರನ್ನ ಗುರುತಿಸ್ತಾರೆ. ಯಾಕಂದರೆ ಇಮಾಮ್ ಅಲಿಯ ತಂದೆ ಅಬು ತಾಲಿಬ್ ಅವರ ಉತ್ತಮ ಸ್ನೇಹಿತರಾಗಿರ್ತಾರೆ. ಆದ್ದರಿಂದ ಅವರು ಇಮಾಮ್ ಅಲಿಗೆ ಹೇಳ್ತಾರೆ, ನಾನು ನಿಮ್ಮೊಂದಿಗೆ ಹೋರಾಡಲು ಸಾಧ್ಯವಿಲ್ಲ, ಬೇರೊಬ್ಬರನ್ನ ಕಳುಹಿಸಿ. ಆದರೆ ಇಮಾಮ್ ಅಲಿ ನನ್ನ ಪ್ರತಿ ಎದುರಾಳಿಗೂ 3 ಆಸೆಗಳನ್ನ ವ್ಯಕ್ತಪಡಿಸಲು ಅವಕಾಶ ನೀಡುತ್ತೇನೆ ಎಂದು ಹೇಳ್ತಾರೆ.
ನಂತರ ಇಮಾಮ್ ಅಲಿ, ನನ್ನ ಮೊದಲನೇ ಆಸೆ ನೀವು ಮುಸ್ಲಿಂ ಆಗಬೇಕು, ಮತ್ತು ಎರಡನೇ ಆಸೆ ನೀವು ಈ ಯುದ್ಧವನ್ನು ಬಿಟ್ಟು ಹಿಂದಿರುಗಿ ಹೋಗಬೇಕು, ಮತ್ತು ಮೂರನೇ ಆಸೆ ನೀವು ನನ್ನೊಂದಿಗೆ ಹೋರಾಡಬೇಕು ಎಂದು ಹೇಳ್ತಾರೆ. ಇದನ್ನು ಕೇಳಿದ ನಂತರ ಅವರು ಕೋಪಗೊಂಡು ಅವರು ಬೇಗನೆ ಇಮಾಮ್ ಅಲಿಯ ಕಡೆಗೆ ದಾಳಿ ಮಾಡಲು ಹೋಗ್ತಾರೆ. ನಂತರ ಅಲಿಯವರು ಅವರನ್ನ ಒಂದೇ ಹೊಡೆತದಿಂದ ಕೊಲ್ತಾರೆ. ಎಲ್ಲರೂ ಇದನ್ನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ, ಯಾಕಂದ್ರೆ ಇದು ಪವಾಡಕ್ಕಿಂತ ಕಡಿಮೆ ಇಲ್ಲ. ಇದಾದ ನಂತರ ನಾಸ್ತಿಕರು ಮತ್ತೆ ಕಂದಕವನ್ನ ದಾಟಲು ಧೈರ್ಯವೇ ಮಾಡೋದಿಲ್ಲ. ನಂತರ ಅಲ್ಲಾಹನು ಬಲವಾದ ಬಿರುಗಾಳಿಯನ್ನು ಕಳಿಸ್ತಾನೆ. ಇದರಿಂದ ನಾಸ್ತಿಕರ ಶಿಬಿರಗಳು ಹಾರಿ ಹೋಗುತ್ತವೆ ಮತ್ತೆ ಅವರು ಭಾರಿ ನಷ್ಟವನ್ನ ಅನುಭವಿಸ್ತಾರೆ. ಆದರೆ ನಾಸ್ತಿಕರು ಹೊಸ ತಂತ್ರವನ್ನ ಆಡ್ತಾರೆ. ಅವರು ಮದೀನದಲ್ಲಿದ್ದ ಯಹೂದಿಗಳನ್ನ ತಮ್ಮೊಂದಿಗೆ ಕರೆದುಕೊಂಡು ಬರ್ತಾರೆ. ಅವನು ಮದೀನಾ ಪ್ರವಾದಿಸಲು ದಾರಿಯನ್ನ ಕೇಳ್ತಾನೆ. ಈ ಯಹೂದಿಗಳು ಮುಸ್ಲಿಮರೊಂದಿಗೆ ಒಪ್ಪಂದ ಮಾಡಿಕೊಂಡಿರ್ತಾರೆ ಮೊದಲೇ, ಆದರೆ ಅವರು ಅವರಿಗೆ ದ್ರೋಹವನ್ನು ಬಗೆಯುತ್ತಾರೆ. ಹೀಗಾಗಿ ಮುಸ್ಲಿಮರು ಸಿಕ್ಕಿ ಬೀಳ್ತಾರೆ ಮತ್ತು ಈಗ ಮದೀನಾದಲ್ಲಿ ಮುಸ್ಲಿಮರ ಕುಟುಂಬಗಳು ಇದ್ದುದರಿಂದ ಅವರ ಸಾವನ್ನು ಅವರು ತಮ್ಮ ಮುಂದೆ ನೋಡ್ತಾರೆ. ಈಗ ಅವರ ಜೀವಗಳು ಮಾತ್ರವಲ್ಲದೆ ಅವರ ಕುಟುಂಬಗಳ ಜೀವಗಳು ಸಹ ಅಪಾಯದಲ್ಲಿರುತ್ತವೆ. ಆ ಕ್ಷಣದಲ್ಲಿ ಅಲ್ಲಾಹನು ಮತ್ತೊಂದು ಪವಾಡವನ್ನ ಮಾಡ್ತಾನೆ. ನುಯೀಮ್ ಬಿನ್ ಮಸೂದ್ ಎಂಬ ವ್ಯಕ್ತಿ ಇಸ್ಲಾಂ ಸ್ವೀಕರಿಸಿ ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿಗೆ ಬರ್ತಾನೆ. ಅವನು ಪವಿತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಾನು ಇಸ್ಲಾಂ ಸ್ವೀಕರಿಸಿದ್ದೇನೆಂದು ಹೇಳ್ತಾನೆ. ಆದರೆ ಯಾರಿಗೂ ಇದರ ಬಗ್ಗೆ ತಿಳಿದಿರಲಿಲ್ಲ. ಅವನು ತನ್ನ ಯೋಜನೆಯನ್ನು ಪವಿತ್ರ ಪ್ರವಾದಿಯವರಿಗೆ ಪ್ರಸ್ತುತಪಡಿಸ್ತಾನೆ ಮತ್ತು ಅವನಿಗೆ ಅನುಮತಿಯನ್ನು ನೀಡ್ತಾರೆ. ನಂತರ ಅವನು ನೇರವಾಗಿ ಯಹೂದಿಗಳ ಬಳಿಗೆ ಹೋಗಿ ಅವರ ಮೆದುಳುಗಳನ್ನ ತೊಳಿತಾನೆ. ಈ ಯುದ್ಧ ಸಂಭವಿಸಿದ್ದರೆ ಮೆಕ್ಕಾದ ಜನರು ನಿಮ್ಮನ್ನು ತ್ಯಜಿಸಿ ಓಡಿ ಹೋಗ್ತಾರೆ ಎಂದು ಅವನು ಅವರಿಗೆ ಯಹೂದಿಗಳಿಗೆ ಹೇಳ್ತಾನೆ. ಆಗ ನಿಮ್ಮ ಸಾವು ಖಚಿತವಾಗಿರುತ್ತೆ. ನೀವು ನನ್ನನ್ನು ನಂಬದಿದ್ದರೆ ಅವರ 8 ನಾಯಕರನ್ನ ಟ್ರಸ್ಟ್ ಆಗಿ ಕೇಳಿ. ಇದಾದ ನಂತರ ಅವನು ನೇರವಾಗಿ ನಾಸ್ತಿಕರ ಬಳಿ ಹೋಗಿ ಮದೀನಾದ ಯಹೂದಿಗಳು ಮೊಹಮ್ಮದ್ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಮತ್ತು ಮೊಹಮ್ಮದ್ ಮೇಲೆ ತಮ್ಮ ನಂಬಿಕೆಯನ್ನು ತೋರಿಸಲು ಅವರು ನಿಮ್ಮ 8 ಮುಖ್ಯಸ್ಥರನ್ನ ಕೇಳುತ್ತಾರೆಂದೇ ಹೇಳ್ತಾನೆ. ಯಹೂದಿಗಳು ತಮ್ಮ 8 ಮುಖ್ಯಸ್ಥರನ್ನು ಕೇಳಿದ ತಕ್ಷಣ ಅವರು ಅದನ್ನು ಸ್ಪಷ್ಟವಾಗಿ ನಿರಾಕರಿಸ್ತಾರೆ ಮತ್ತು ಇದು ಅವರ ಒಪ್ಪಂದವಾಗಿರುತ್ತೆ. ಬಿರುಗಾಳಿಯಿಂದಾಗಿ ನಂಬಿಕೆ ಇಲ್ಲದವರು ಮತ್ತೊಮ್ಮೆ ಒಂಟಿಯಾಗಿ ಉಳಿದರು ಮತ್ತೆ ಗಮನಾರ್ಹ ಆರ್ಥಿಕ ನಷ್ಟವನ್ನು ಅನುಭವಿಸ್ತಾರೆ ಮತ್ತು ಆಹಾರವಿಲ್ಲದೆ ಪರದಾಡ್ತಾರೆ. ನಂತರ ಅವರು ಹಿಂತಿರುಗುತ್ತಾರೆ. ಅವರು ನಿರ್ಗಮಿಸಿದ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ನಿಲುವಂಗಿಗಳನ್ನ ತೆಗೆದುಹಾಕಲು ಪ್ರಾರಂಭಿಸ್ತಾರೆ. ಆಗ ಹಜರತ್ ಜಿಬ್ರೀಲ್ ಅವರು ಬಳಿಗೆ ಬಂದು, ಓ ಅಲ್ಲಾಹನ ಸಂದೇಶವಾಹಕರೇ, ಯಹೂದಿಗಳ ವಿರುದ್ಧ ಇನ್ನೂ ಸೇಡು ತೀರಿಸಿಕೊಳ್ಳಲಾಗುತ್ತಿದೆ ಎಂದು ಹೇಳ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಇಮಾಮ್ ಅಲಿ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸ್ತಾರೆ. ನಾವು ಅಲ್ಲಿ ಅಸರ್ ಪ್ರಾರ್ಥನೆ ಮಾಡುತ್ತೇವೆ ಎಂದು ಹೇಳ್ತಾರೆ. ಅಲ್ಲಿಗೆ ತಲುಪಿದ ಯಹೂದಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ, ನಾವು ನಿಮ್ಮ ನಿರ್ಧಾರವನ್ನು ಸ್ವೀಕರಿಸುವುದಿಲ್ಲ, ನಮ್ಮೊಂದಿಗೆ ನೀವು ಏನ್ ಬೇಕಾದರೂ ಮಾಡಿ, ಆದರೆ ಅಲ್ಲಾಹನು ನಮಗಾಗಿ ನಿರ್ಧರಿಸಲಿ ಎಂದು ಹೇಳ್ತಾರೆ. ಏಕೆಂದರೆ ಅವರಿಗೆ ಸಾದ್ ಬಿನ್ ಮುಆದ್ ಅವರ ಪರಿಚಯ ಇರುತ್ತೆ. ಮುಆಜ್ ಯಹೂದಿಗಳ ಪುಸ್ತಕವಾದ ತೋರಾದಿಂದ ತೀರ್ಪನ್ನ ನೀಡ್ತಾರೆ. ಏಕೆಂದರೆ ತೋರಾದಲ್ಲಿ ಒಬ್ಬ ವ್ಯಕ್ತಿ ದೇಶ ದ್ರೋಹ ಮಾಡಿದರೆ ಅವರಿಗೆ ಶಿಕ್ಷೆ ಮರಣ ಆಗಿರುತ್ತೆ. ಈ ಕಾರಣದಿಂದಾಗಿ ಅವರ ಮಕ್ಕಳು ಮತ್ತು ಮಹಿಳೆಯರನ್ನ ಹೊರತುಪಡಿಸಿ ಸಾವಿರಾರು ಯಹೂದಿಗಳನ್ನ ಕೊಲ್ಲಲ್ಪಡ್ತಾರೆ. ಇಂದು ಮುಸ್ಲಿಮೇತರರು ಈ ಘಟನೆಯನ್ನ ಮುಸ್ಲಿಮರ ವಿರುದ್ಧ ಬಳಸ್ತಾರೆ ಮತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅವರ ಪಾತ್ರವನ್ನು ಪ್ರಶ್ನಿಸುತ್ತಾರೆ. ಇಂದು ಪ್ರಪಂಚದಾದ್ಯಂತ ಅದೇ ಕಾನೂನುಗಳನ್ನ ಅನುಸರಿಸಲಾಗುತ್ತದೆ. ಅಬೂ ಸುಫಿಯಾನ್ ತನ್ನ ಸೈನ್ಯದೊಂದಿಗೆ ಹೊರಟು ಹೋದಾಗ ಕಂದಕದ ಯುದ್ಧದಲ್ಲಿ ಇದನ್ನ ಮಾಡಲಾಗುತ್ತೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂದಿನಿಂದ ಬಹುದೇವತಾವಾದಿ ಅರಬ್ಬರ ಮೇಲೆ ದಾಳಿ ಮಾಡುವುದಿಲ್ಲ, ಈಗ ನೀವು ಅವರ ಮೇಲೆ ದಾಳಿ ಮಾಡುತ್ತೀರಿ ಎಂದು ಹೇಳ್ತಾರೆ. ಒಂದು ರಾತ್ರಿ ಅಲ್ಲಾಹನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಕನಸಿನ ಮೂಲಕ ಉಮ್ರಾ ಸಂದೇಶವನ್ನು ನೀಡ್ತಾನೆ. ಇದಾದ ಬಳಿಕ ಅವರ ಜೀವನದಲ್ಲಿ ಏನೇನಾಗುತ್ತೆ, ಇದಾದ ಬಳಿಕ ಅವರು ಉಮ್ರಾಗೆ ಹೋಗುವಾಗ ಏನಾಗುತ್ತೆ, ಪ್ರತಿಯೊಂದನ್ನ ಭಾಗ 2ರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡುವ ಎಲ್ಲ ಪ್ರಯತ್ನವನ್ನ ಮಾಡ್ತೀನಿ. ಪ್ರವಾದಿಯವರ ಚರಿತ್ರೆಯ 2ನೇ ಭಾಗವನ್ನ ವೀಕ್ಷಿಸಬೇಕಾಗಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಭಾಗ 2 ಅಂತ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.